ಉದಾಹರಣೆಯಾಗಿ ಒಂದನೇದಾಗಿ ಅವ್ರು ಮಾಡಿದ ತಪ್ಪುಗಳನ್ನ ಹೇಳಕ್ಕೆ ಇಚ್ಛೆಪಡ್ತೀನಿ. ನಾನು ಭಾಳ ಸಣ್ಣವ, ಅದು ನನಗೆ ತಿಳಿದದ್ದನ್ನು ತಮ್ಮ ಮೂಲಕ ಹೇಳಕ್ಕೆ ಇಚ್ಛೆಪಡ್ತೀನಿ. ಮೊದಲು ತೆಗೆದುಕೊಂಡು ನಿರ್ಧಾರ ಅವರು ಪಂಚಮಸಾಲಿ ಸಮಾಜದ ನಾಯಕನಾಗಬೇಕು ಅಂತ. ಪಂಚಮಸಾಲಿ ಸಮಾಜದ ನಾಯಕನಾಗಲಿಕ್ಕೆ ಬನ್ನದಿಗೆ ಸಮಾಜನ ಟಾರ್ಗೆಟ್ ಮಾಡಿದರು. ಬನ್ನದಿಗೆ ಸಮಾಜವನ್ನು ಟಾರ್ಗೆಟ್ ಮಾಡಿ ಅಲ್ಲಿ ಡಿವೈಡ್ ಆ್ಯಂಡ್ ರೂಲ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಆದ್ರೆ ಇವತ್ತು ವಾತಾವರಣ ಹೆಂಗದ ಅಂದ್ರೆ ಬಸವನಗೌಡ ಪಾಳ್ಯ ಯತ್ನಾಳರು ಯಾವಾಗ ರಾಜಕೀಯ ಎಂಟ್ರಿ ಆದರೂ ಅವತ್ತಿನ ದಿನ ಏನರೇ ಇದನ್ನು ಮನಸ್ಸು ಮಾಡಿದ್ರೆ ಸಾಧ್ಯ ಇತ್ತು. ಆದರೆ ಇವತ್ತಿನ ದಿನ ಹೆಂಗಾಗಿದೆ ಅಂದ್ರೆ ಭಾಳಷ್ಟು ಬನ್ನದಿಗೆ ತಾಯಿಗಳು ಪಂಚಮಸಾಲಿ ಯುವಕರನ್ನ ನಡೆದಾರ. ಭಾಳಷ್ಟು ಬನ್ನದಿಗೆ ತಾಯಿಗಳು ಪಂಚಮಸಾಲಿ ಯುವಕರನ್ನ ನಡೆದಾರ. ಭಾಳಷ್ಟು ಪಂಚಮಸಾಲಿ ತಾಯಿಗಳು ಬನ್ನದಿಗೆ ಯುವಕರನ್ನ ನಡೆದಾರ. ಭಾಳಷ್ಟು ಪಂಚಮಸಾಲಿ ತಾಯಿಗಳು ಬನ್ನದಿಗೆ ಯುವಕರನ್ನ ನಡೆದಾರ. ಭಾಳಷ್ಟು ಪಂಚಮಸಾಲಿ ಹೆಣ್ಮಕ್ಕಳು ಬನ್ನದಿಗರ ಮನ್ಯಾಗ ಅದಾರ. ಭಾಳಷ್ಟು ಬನ್ನದಿಗೆ ಹೆಣ್ಮಕ್ಕಳು ಪಂಚಮಸಾಲಿ ಮನ್ಯಾಗ ಅದಾಳ. ಗಂಡ ಹೆಂಡತಿ ಪಂಚಮಸಾಲಿ ಅದಾನ, ಗಂಡ ಬನ್ನದಿಗೆ ಅದಾನ. ಗಂಡ ಪಂಚಮಸಾಲಿ ಹೆಂಡತಿ ಬನ್ನದಿಗೆ ಅದಾಳ. ಈಗ ಹೆಂಡತಿ ಬನ್ನದಿಗೆ ಅಂತ ಹೆಂಡತಿ ಗಂಡ ಬಂದ ತಕ್ಷಣ ಜೈ ಬನ್ನದಿಗೆ ಅಂದರೆ, ಅಥವಾ ಪಂಚಮಸಾಲಿ ಹೆಂಡತಿ ಜೈ ಪಂಚಮಸಾಲಿ ಅಂದ್ರೆ ಆ ಮನೆಯ ವಾತಾವರಣ ಕೆಟ್ಟ ಸ್ಮಶಾನ ಆಗ್ತೈತಿ. ಈ ನೀವು ಮಾಡ್ತಕ್ಕಂಥ ಒಂದು ಆ ನಿರ್ಧಾರದಿಂದ ನೀವು ನಾಯಕರಾಗ್ಬೋದಾಗಿತ್ತೋ ಇಲ್ಲ ಆಗಿರೋ ಗೊತ್ತಿಲ್ಲ, ಆದರೆ ಅದರಿಂದ ನೀವು ಎರಡೂ ಸಮಾಜದಲ್ಲಿ ಒಂದು ವಿಷಮವನ್ನು ಬಿತ್ತಲಾಕ ಪ್ರಯತ್ನ ಮಾಡಿದ್ರಿ. ಜಗದೀಶ್ ಶೆಟ್ಟರ್ ಆ ವಿಷಯ ತೊಗೊಂಡು ಜಗದೀಶ್ ಶೆಟ್ಟರಿಗೆ ಬೇದ್ರಿ. ಅರೆ ಜಗದೀಶ್ ಶೆಟ್ಟರಿಗೆ ಹೇಳ್ತೀರಿ ಯಡಿಯೂರಪ್ಪರಿಂದ ಅನ್ಯಾಯ ಆಗತ್ತೆ, ಅವರು ನೀವೇ ಹೇಳ್ತೀರಿ ಅದನ್ನು. ಆದರೆ ರಾಜಕೀಯ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಈ ಜಾತಿ ಬಿಟ್ಟು ಇನ್ನೊಂದು ಜಾತಿ ಅದ, ಅದೇ ಮನುಷ್ಯ ಜಾತಿ, ಮನುಷ್ಯತ್ವ. ಆ ಮನುಷ್ಯತ್ವ ಮೇಲೆ ನಾವು ರಾಜಕಾರಣ ಮಾಡಿದ್ದೀವಿ ಅಂದ್ರೆ ಅದು ನಾವು ರಾಜಕಾರಣಿಯಾಗಿ ನಾವು ಯಶಸ್ವಿಯಾಗ್ತೀವೋ ಅಥವಾ ನಾವು ಏನಾದರೂ ಆಗ್ತೀವೋ ಆಗೋದಿಲ್ಲ ಮುಖ್ಯ ಅಲ್ಲ. ನಾವು ರಾಜಕಾರಣಿಯಾಗಿ ಸಮಾಜಕ್ಕೆ ನಾವು ಮುಂದೆ ಬಂದಾಗ ನಾವು ಜಾತೀಯತೆ ಮಾಡಲಾರದೆ ಅದು ಎಲ್ಲ ಮನುಷ್ಯ ಜಾತಿ ಅಂತಕ್ಕಂಥ ಭಾವನೆ ಹಿಡ್ಕೊಂಡು ನಾವು ಕೆಲಸ ಮಾಡಬೇಕಾದದ್ದು ಈ ರಾಜಕಾರಣಿಗಳ ಕರ್ತವ್ಯ ಅಂತಕ್ಕಂಥದ್ದು ಕೂಡ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ.